ಯಾರು ಧರ್ಮ ಮಾರ್ಗದಲ್ಲಿ ಅರ್ಥವನ್ನು ಅಂದರೆ ದುಡ್ಡನ್ನು ಸಂಪಾದಿಸ್ತಾರೋ ಅದ್ರ ಮುಖಾಂತರ ಕಾಮ ಅನ್ನೋ ಇಚ್ಛೆಗಳನ್ನು ನಾವು ಪೂರೈಸ್ಕೊಳ್ತೇವೋ ಆಗ ಮಾತ್ರ ಮೋಕ್ಷಕ್ಕೆ ಹೋಗಲು ಸಾಧ್ಯ. ಇಲ್ಲಿ ತನಕ ನಿಮಗೆ ಆ ಚಿತ್ರಗುಪ್ತ ಎಲ್ಲಿದ್ದಾನೆ ಅಂತ ಗೊತ್ತಿದೆಯಾ? ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ ಅವನು ಎಲ್ಲಿದ್ದಾನೆ. ನನಗೆ ಗೊತ್ತಿದೆ. ಐ ಹ್ಯಾವ್ ನೆವರ್ ಚೀಟೆಡ್ ಎನಿಬಡಿ ಟಿಲ್ ಟುಡೇ. ಇಲ್ಲಿ ತನಕ ನಾನು ಯಾರನ್ನೂ ಮೋಸ ಮಾಡಲಿಲ್ಲ. ನಾನು ಯಾರನ್ನೂ ಸಾಯೋ ತನಕ ಮಾಡೋದೂ ಇಲ್ಲ. ಅದಕ್ಕೆ ನಾನು ಯಾವತ್ತೂ ಹೇಳ್ತಿರ್ತೀನಿ, ಟೆಸ್ಟ್ ಮಾಡಿ ನನ್ನನ್ನು. ನಾನು ಹೇಳಿರುವಂಥ ಮಂತ್ರವಾಗಲಿ ತಂತ್ರವಾಗಲಿ, ಈ ಇಂಗ್ಲೀಷಲ್ಲಿ ಏನು ಅಫರ್ಮೇಷನ್ ಅಂತ ಹೇಳ್ತೀವಿ, ಅದನ್ನೆಲ್ಲ ಟೆಸ್ಟ್ ಮಾಡಿ. ನಿಮಗೆ ಆದರೆ ಬನ್ನಿ, ಅವ್ರಿಗೂ ಕರ್ಮ ಕಳೆಯುತ್ತೆ, ಅವರು ಒಂದಲ್ಲ ಒಂದಿನ ಶ್ರೀಮಂತರಾಗಲಿ ಅಂತ ನಾವು ಕೋರ್ಕೊಳ್ಳೋಣ ಅಷ್ಟೆ. ಸೊ ಬಡವರೆಲ್ಲ ನನ್ನ ಪ್ರಕಾರ ಈ ಒಂದು ಅಂಶಗಳನ್ನು ಕಲಿದೆ ಹೋದರೆ ಅವರು ಅಯೋಗ್ಯರೇ. ನಮಸ್ಕಾರ ವೀಕ್ಷಕರೇ, ಮನಿ ಈಸ್ ಹ್ಯಾಪಿನೆಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಶಿಕಾ ಕರಾವಳಿ. ಕಳೆದ ಎಪಿಸೋಡ್ ಅಲ್ಲಿ ಗುರುಗಳು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ರು, ಹಾಗೇನೆ ಸಾಕಷ್ಟು ವಿಚಾರಕ್ಕೆ ಟಿಪ್ಸ್ ಗಳನ್ನ ಟೆಕ್ನಿಕ್ ಗಳನ್ನ ಹೇಳ್ಕೊಟ್ಟಿದ್ರು. ಇನ್ನು ಕಳೆದಂತ ವರ್ಕ್ಶಾಪ್ ನಲ್ಲಿ ನಮ್ಗೆ ಗುರುಗಳೊಟ್ಟಿಗೆ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಣೆ ಮಾಡುವಂತ ಅವಕಾಶ ಕೂಡ ಸಿಕ್ಕಿತ್ತು. ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಗುರುಗಳು ಯಾವೆಲ್ಲ ವಿಚಾರವನ್ನ ತಿಳಿಸ್ಕೊಡ್ತಾ ಇದ್ದಾರೆ, ಹಾಗೆ ಯಾವ ವಿಚಾರಕ್ಕೆ ಟೆಕ್ನಿಕ್ ಅನ್ನ ಹೇಳ್ತಾರೆ, ಚುಟುಕು ಟಿಪ್ಸ್ ಅನ್ನ ಹೇಳ್ತಾರೆ ಅನ್ನೋದಕ್ಕೆ ನಾನಂತೂ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ. ನಮ್ಮೆಲ್ಲರ ನೆಚ್ಚಿನ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಜಿ ಕನ್ನಡ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿ ಪುರಸ್ಕೃತರು ದೊಡ್ಡಿನ ದ್ರೋಣಾಚಾರ್ಯ ಅನಂತ ವಿಶ್ವ ಆಚಾರ್ಯ ಗುರುಗಳು. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಗಳೇ, ಕಳೆದ ಎಪಿಸೋಡ್ ಅಲ್ಲಿ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರಿ, ಹಾಗೆ ವರ್ಕ್ಶಾಪ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಒಂದಿಷ್ಟು ಸಮಸ್ಯೆಗಳಿಗೆ ಹಲವಾರು ಜನ ಬಂದಿದ್ರು, ಅವರ ಸಮಸ್ಯೆಗಳಿಗೆ ಪರಿಹಾರ ನೀಡಿದ್ರಿ. ಇವಾಗ ನನ್ನ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸಮಾಜದಲ್ಲಿ ತುಂಬಾ ಜನ ಶ್ರೀಮಂತರಿದ್ದಾರೆ, ಒಳ್ಳೆ ಕೆಲಸಗಳನ್ನ ಮಾಡಿ ಶ್ರೀಮಂತರಾಗಿರೋರು ಇದ್ದಾರೆ, ಅಂದ್ರೆ ಅನ್ಯಾಯದ ದಾರಿಯಲ್ಲಿ ಶ್ರೀಮಂತರಾಗಿರೋರು ಇದ್ದಾರೆ. ಕಳ್ಳತನ, ಮೋಸ, ದರೋಡೆ, ಲಂಚ, ಈ ರೀತಿಯ ಅನ್ಯಾಯದ ಮಾರ್ಗಗಳನ್ನ ಬಳಸ್ಕೊಂಡು ಶ್ರೀಮಂತರಾಗಿರ್ತಾರಲ್ಲ, ಅವರಿಗೆ ಒಳ್ಳೇದಾಗುತ್ತಾ? ಈ ಸ್ವರ್ಗ ನರಕ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಅವರಿಗೆ, ಅನ್ಯಾಯದ ಮಾರ್ಗದಲ್ಲಿ ದುಡಿದವರಿಗೆ ಅಥವಾ ಶ್ರೀಮಂತರಾದವರಿಗೆ ನರಕ ಅನ್ನೋದು ಸಿಗುತ್ತಾ? ಒಂದ್ ವೇಳೆ ಅವರು ಇಲ್ಲ, ನನ್ ತಪ್ಪನ್ನ ತಿದ್ಕೋತೀನಿ ಮುಂದೆ ಅನ್ನೋದಾದ್ರೆ ಅದಕ್ಕೆ ನಿಮ್ಮ ಹತ್ರ ಏನಾದ್ರು ಪರಿಹಾರ, ಪ್ರಾಯಶ್ಚಿತ್ತ, ಉಪಶಮನ, ಆ ರೀತಿ ಪರಿಹಾರ ಏನಾದ್ರು ನೀವು ಮಾಡಿ ಕೊಡ್ತೀರಾ? ಆ ರೀತಿ ಏನಾದ್ರು ಮಾರ್ಗಗಳು ಉಂಟಾ ಅಂತ? ಅದ್ಭುತವಾದ ಪ್ರಶ್ನೆ. ಐ ಥಿಂಕ್ ಈ ಪ್ರೆಸೆಂಟ್ ಕಾಲದಲ್ಲಿ ಇದು ತುಂಬಾ ಅನ್ವಯ ಆಗುತ್ತೆ. ತುಂಬಾ ಜನಕ್ಕೆ ಈ ಕ್ವೆಶನ್ಸ್ ಇರ್ಬೋದು. ನೀವು ಹೇಳ್ದಾಗೆ ಬಹುತೇಕ ಮಂದಿ ಒಳ್ಳೆಯ ದಾರಿಯಲ್ಲೂ ಒಳ್ಳೆ ಮಾರ್ಗದಲ್ಲಿ ಶ್ರೀಮಂತರಾದವರು ಇದ್ದಾರೆ, ಹಾಗೆ ಕೆಟ್ಟ ದಾರಿಯಲ್ಲಿ ತುಂಬಾ ಜನ ಶ್ರೀಮಂತರಾದವರು ಇದ್ದಾರೆ. ಇದು ಕಲಿಯುಗ ಆಗಿರೋದಕ್ಕೆ ಬಹುತೇಕ ಮಂದಿ ನೀವು ನೋಡೋದಾದ್ರೆ ಅನ್ಯಾಯ ಮಾರ್ಗ, ಅಸತ್ಯವಾಗಿ, ಅಧರ್ಮವಾಗಿ, ನೀವ್ ಹೇಳಿದ್ರಲ್ವಾ, ಲಂಚ ತೆಗೆದುಕೊಂಡು ಅಥವಾ ಈ ರೀತಿ ಎಲ್ಲ ಮಾಡಿ ಶ್ರೀಮಂತರಾದವರು ಇದ್ದಾರೆ. ವೆಲ್, ಡಿಸ್ಕಸ್ ಮಾಡೋಣ. ಐ ಥಿಂಕ್ ಯಾರೆಲ್ಲ ನೋಡ್ತಿದ್ದೀರೋ, ನಿಮ್ಮ ಕರ್ಮವನ್ನು ಕಳೆದುಕೊಂಡಿದ್ರೆ ಮಾತ್ರ ಇಂಥ ವಿಡಿಯೋಗಳನ್ನ ನೀವು ನೋಡೋದಕ್ಕೆ ಸಾಧ್ಯ. ಅಷ್ಟೇ ಅಲ್ಲ, ಇಂಥ ವಿಡಿಯೋಗಳನ್ನ ಸಂಪೂರ್ಣವಾಗಿ ನೋಡ್ಬೇಕಂತಂದ್ರೂ ನಿಮ್ಮ ಕರ್ಮ ತಕ್ಕ ಮಟ್ಟಿಗೆ ಕಳೆದಿದ್ರೆ ಮಾತ್ರನೇ ಇದೆಲ್ಲ ಮಾಡೋದಕ್ಕೆ ಸಾಧ್ಯ. ನಿಜವಾಗ್ಲೂ ನಮ್ಮ ಕಾರ್ಯಾಗಾರ ಆಗ್ಲಿ ಅಥವಾ ನಮ್ಮ ಕಾರ್ಯಕ್ರಮವಾಗ್ಲಿ, ಈ ವಿಡಿಯೋಗಳಾಗ್ಲಿ, ನಾವು ಮಾಡ್ತಿರೋವಂಥದ್ದು ನಾವೆಲ್ಲ ಹೇಗೆ ಮೋಕ್ಷಕ್ಕೆ ಸೇರೋದ್ರ ಬಗ್ಗೆನೆ, ನಾವು ಪುರುಷಾರ್ಥಗಳ ಬಗ್ಗೆನೆ ಮಾತಾಡ್ತಿರೋವಂಥದ್ದು. ಧರ್ಮ, ಅರ್ಥ, ಕಾಮ, ಮೋಕ್ಷ, ಈ ಮೂರನ್ನು ಯಾರು ಅನುಭವಿಸ್ತೇವೋ, ಧರ್ಮ, ಅರ್ಥ, ಕಾಮ. ನೋಡಿ ಎಷ್ಟು ಇಂಪಾರ್ಟೆಂಟ್ ಇದು. ಮೇಡಮ್ ಕೇಳಿರೋ ಪ್ರಶ್ನೆ ಎಷ್ಟು ರೆಲೆವೆಂಟ್ ಇದೆ ಅಂತಂದ್ರೆ, ಯಾರು ಧರ್ಮ ಮಾರ್ಗದಲ್ಲಿ ಅರ್ಥವನ್ನು ಅಂದರೆ ದುಡ್ಡನ್ನು ಸಂಪಾದಿಸ್ತಾರೋ ಅದ್ರ ಮುಖಾಂತರ ಕಾಮ ಅನ್ನೋ ಇಚ್ಛೆಗಳನ್ನು ನಾವು ಪೂರೈಸ್ಕೊಳ್ತೇವೋ ಆಗ ಮಾತ್ರ ಮೋಕ್ಷಕ್ಕೆ ಹೋಗಲು ಸಾಧ್ಯ. ಅಧರ್ಮದ ಮೂಲದಲ್ಲಿ ನಾವು ಹಣ, ಆಸ್ತಿ, ಐಶ್ವರ್ಯಗಳನ್ನು ಸಂಪಾದಿಸಿದ್ದೇ ಆದರೆ ಅದಕ್ಕೇನು ಸಿಗಬೇಕು? ಕರ್ಮ ಸಿಗಬೇಕು, ಪುಣ್ಯ ಸಿಗೋದಿಲ್ಲ. ಸೊ ಹಾಗಾಗಿ ನೋಡಿ, ಸರ್ವಜ್ಞ ಹೇಳ್ತಾರೆ, ಮೀ ಒಡೆ ಪೋಪಡೆ ಪಾಪವೇನದು ಕೆಸರೆ, ಮೀ ಒಡೆ ಪೋಪಡೆ ಪಾಪವೇನದು ಕೆಸರೆ, ಮೀ ಒಡೆ ಮೈಯ ಮಲ ಪೋಪುದ ಪಾಪ ಲೇಪವಾಗಿಪ್ಪುದು ಸರ್ವಜ್ಞ.
ಸೊ ತುಂಬಾ ಇಂಪಾರ್ಟೆಂಟ್ ಅಮ್ಮ. ನಾವು ಮಾಡಿದ್ದಕ್ಕೆಲ್ಲ ಪ್ರತಿಯೊಂದು ವಿಚಾರಕ್ಕೂ ಎಲ್ಲೋ ಒಂದು ಹತ್ರ ರೆಕಾರ್ಡ್ ಆಗ್ತಾನೆ ಇರುತ್ತೆ. ನೋಡಿ, ನಮ್ಮ ಹಿಂದೂ ಧರ್ಮದಲ್ಲಿ ಅಥವಾ ಸನಾತನ ಧರ್ಮದ ಪ್ರಕಾರ ಚಿತ್ರಗುಪ್ತ ಅಂತ ಒಬ್ಬ ಇದ್ದಾರ? ಯಾರು ಚಿತ್ರಗುಪ್ತ? ಆ? ಯಮ ನೇಮಿಸಿರುವಂಥದ್ದು ಚಿತ್ರಗುಪ್ತನನ್ನ. ಯಾತಕ್ಕೋಸ್ಕರ? ನಾವೇನ್ ಮಾಡ್ತೀವೋ ಎಲ್ಲವನ್ನು ಬರ್ದಿಡೋ ಅಂತ. ಇದು ಅಕೌಂಟೆಂಟ್ ಅಂತ ಕರೆಯೋಣ ಅವನ್ನ. ನಾವೇನ್ ಮಾಡ್ತೀವೋ ಎಲ್ಲವನ್ನು ಬರ್ದಿಡೋದೇ ಅವನ ಕೆಲಸ. ಒಳ್ಳೇದಿದ್ರೆ ಒಳ್ಳೇದು, ಕೆಟ್ಟದಿದ್ರೆ ಕೆಟ್ಟದ್ದು. ಇಲ್ಲಿ ತನಕ ನಿಮ್ಗೆ ಆ ಚಿತ್ರಗುಪ್ತ ಎಲ್ಲಿದ್ದಾನೆ ಅಂತ ಗೊತ್ತಿದ್ಯಾ? ನಾನ್ ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ ಅವನೆಲ್ಲಿದ್ದಾನೆ. ನನಗ್ ಗೊತ್ತಿದೆ. ಅವನೆಲ್ಲಿದ್ದಾನೆ? ಹೇಗೆ ಅವನಿಗೆ ಗೊತ್ತಾಗುತ್ತೆ? ಎಲ್ಲವೂ ನಾವು ಮಾಡೋ ಪ್ರತಿಯೊಂದು ಕೆಲಸವು ಅದು ಒಳ್ಳೇದಾಗ್ಬೋದು, ಕೆಟ್ಟದಾಗ್ಬೋದು. ಎಲ್ಲಾ ಒಂದು ಸಿಚುವೇಶನ್ ಅಲ್ಲೂ, ಎಲ್ಲಾ ಒಂದು ಎನ್ವೈರನ್ಮೆಂಟ್ ಅಲ್ಲೂ, ಪರಿಸರದಲ್ಲೂ ನಮ್ ಜೊತೆನೆ ನಮ್ಮ ಒಳಗಡೆನೆ ಇರ್ತಾನೆ. ಅವನೆಲ್ಲಿದ್ದಾನೆ ಹೇಳಲಾ ನಾನೀಗ? ನಿಮ್ಗೆ ಗೊತ್ತಾಗ್ಬಿಡುತ್ತೆ ಈಗ. ಆ ಚಿತ್ರಗುಪ್ತ ಅನ್ನುವಂಥವನು ನಮ್ಮ ಕಣ್ಣಿನ ಒಳಗಡೆ ಇದ್ದಾನೆ. ಕಣ್ಣು ಏನೆಲ್ಲ ನೋಡುತ್ತೋ, ಈಗ ನಾವು ಮೋಸ ಮಾಡಿದಾಗ ಈ ಕಣ್ಣು ನೋಡ್ತಿರುತ್ತಾ? ನೋಡ್ತಿರುತ್ತಾ ಮೇಡಮ್? ಹಾಗಾದ್ರೆ ಇದು ರೆಕಾರ್ಡ್ ಮಾಡ್ಕೊಳ್ತೆ. ಚಿತ್ರಗುಪ್ತ ರೆಕಾರ್ಡ್ ಮಾಡ್ಕೊಳ್ತಿರ್ತಾನೆ. ನಾವು ಕೇಳಿಸ್ಕೊಳ್ಬೇಕು. ಚಿತ್ರಗುಪ್ತ ಕಿವಿಯಲ್ಲಿದ್ದಾನೆ. ಚಿತ್ರಗುಪ್ತ ಬಾಯಲ್ಲಿದ್ದಾನೆ. ಚಿತ್ರಗುಪ್ತ ನಮ್ಮ ಒಂದು ಚೇತನದಲ್ಲಿದ್ದಾನೆ. ಈ ಒಳಗಡೆ ಇದ್ದಾನೆ. ಈ ಚೇತನ ಇದೆಯಲ್ವಾ? ಇಲ್ಲಿ ಒಳಗಡೆ ಇದ್ದಾನೆ. ಈಗ ಚಿತ್ರಗುಪ್ತನಿಗೆ ಗೊತ್ತಾಗದೆ ನೀವೇನಾದ್ರೂ ಮಾಡೋದಕ್ಕೆ ಸಾಧ್ಯನಾ? ನಾನೇನಾದ್ರೂ ಮಾಡೋದಕ್ಕೆ ಸಾಧ್ಯನಾ? ಯಾವುದು ತಪ್ಪು ಅಂತ ಹೇಳ್ತೀನಿ ನಾನು ನಿಮ್ಗೆ. ಯಾವುದು ನನಗೆ ತಪ್ಪು ಅನ್ಸುತ್ತೋ ಅದೆಲ್ಲ ತಪ್ಪೆ. ಯಾವುದು ನಿಮಗೆ ತಪ್ಪು ಅನ್ಸುತ್ತೋ ಅದು ತಪ್ಪೆ. ಯಾವುದು ನಿಮ್ಗೆ ತಪ್ಪು ಅನ್ಸೋದಿಲ್ವೋ ಅದು ತಪ್ಪಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಕಾಂಪ್ಲಿಕೇಶನೇ ಇಲ್ಲ ಮೇಡಮ್. ಈಗ ನಾನು ಯಾರೋ ಒಬ್ರ ಹತ್ರ ಲಂಚ ತೆಗೆದುಕೊಳ್ತಿದ್ದೀನಪ್ಪ. ಇದು ಸರ್ಕಾರ ಹೇಳಿ ತಪ್ಪು ಅಂತಂತಲ್ಲ, ಅಥವಾ ಬೇರೆ ಯಾರಾದ್ರೂ ಹೇಳಿದ್ದು ತಪ್ಪು ಅನ್ನೋಂಥದ್ದಲ್ಲ. ನನಗೆ ಗೊತ್ತಿದೆ ಇದು ತಪ್ಪು ಅಂತ ಅಷ್ಟೇ. ನಾನೇನೋ ಒಂದು ವ್ಯಾಪಾರ ಮಾಡ್ತಿರ್ತೀನಿ, ಬಿಸ್ನೆಸ್ ಮಾಡ್ತಿರ್ತೀನಿ. ನಾನು ಮೋಸ ಮಾಡ್ತಿದ್ದೀನಿ ಅಂತ ಬೇರೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ. ಕಸ್ಟಮರ್ಸ್ ಗೊತ್ತಿಲ್ಲ. ಬಟ್ ನನಗ್ ಗೊತ್ತಾಗಿದ್ಯಾ? ಹಾಗಾದ್ರೆ ತಪ್ಪೆ. ನೋಡಿದ್ರೆ ಎಷ್ಟು ಸೂಕ್ಷ್ಮ ಇದೆ. ಸೊ ಹಾಗಾಗಿ ಆ ಒಂದು ಯಮನನ್ನಾಗಲಿ, ಈ ಚಿತ್ರಗುಪ್ತನನ್ನಾಗಲಿ, ವಿಶ್ವ, ಯೂನಿವರ್ಸು, ದೇವರನ್ನಾಗಲಿ ಮೀರಿಸಿ ನಾವು ಯಾವ ಪುಣ್ಯವನ್ನಾಗಲಿ ಅಥವಾ ಕರ್ಮವನ್ನಾಗಲಿ ಕೆಟ್ಟದ್ದನ್ನಾಗಲಿ ಮಾಡೋದಕ್ಕೆ ಅಸಾಧ್ಯ. ಸೊ ಇದು ನಮ್ಗೆ ಗೊತ್ತಾಗ್ತಾನೆ ಇಲ್ಲ. ನೋಡಿ, ಆಫ್ಟರ್ ಆಲ್ ಈ ಭೂಲೋಕದಲ್ಲೇ ಕೆಟ್ಟದ್ದು ಮಾಡಿದ್ರೆ ಪನಿಷ್ಮೆಂಟು, ಜೈಲು, ನ್ಯಾಯಾಂಗ, ಕಚೇರಿ ಇದೆಲ್ಲ ಇದೆಯಲ್ವಾ? ಆಫ್ಟರ್ ಆಲ್ ಈ ಮನುಷ್ಯನಿಗೆ ಎಷ್ಟು ಬುದ್ಧಿ ಇದೆ ಅಂತಂದ್ರೆ, ಇನ್ನು ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ ಭಗವಂತನಿಗೆ ಕೋರ್ಟ್ ಮಾಡೋದಕ್ಕೆ ಗೊತ್ತಿಲ್ವಾ? ಕಚೇರಿ ಗೊತ್ತಿಲ್ವಾ? ಅಥವಾ ನ್ಯಾಯಾಂಗ ಗೊತ್ತಿಲ್ವಾ? ಅಥವಾ ಜೈಲಿಲ್ವಾ? ಅದ್ಯಾಕ್ರೆ ಅಷ್ಟೊಂದು ಮೌಢ್ಯತನನ ನಮಗೆ? ಐ ಸೀರಿಯಸ್ಲಿ ಕಾಂಟ್ ಅಂಡರ್ಸ್ಟ್ಯಾಂಡ್. ಅದ್ಯಾಕಪ್ಪ ಮೋಸ ಮಾಡ್ತೀರಾ? ಅದು ನೀವು ಅನ್ಕೊಳ್ತಿದ್ದೀರಾ ಯಾರಿಗೂ ಗೊತ್ತಾಗ್ತಿಲ್ಲ ಅಂತೇಳಿ. ನಿಮಗೆ ಗೊತ್ತಾಗ್ತಿದೆಯಲ್ವಾ? ನಿಮಗೆ ಗೊತ್ತಾಗ್ತಿರೋದು ಅಂತಂದ್ರೆ ಏನು? ಯಮನಿಗೆ ಗೊತ್ತಾಯ್ತು ಅಂತಂತಲ್ವಾ ಅರ್ಥ? ಈ ಭೂಮಿ ಮೇಲೆ ಏನು ಎಷ್ಟು ವರ್ಷ ನಾವು ಬದುಕಿದೀವೋ ಅದು ದೇವರ ವಿಶ್ವದ ಲೆಕ್ಕದಲ್ಲಿ ಒಂದು ಸೆಕೆಂಡ್ ಅಷ್ಟೇ. ನಾವು ಬದುಕುವಂಥದ್ದು ಹೆಚ್ಚು ಇರುವಂಥದ್ದು ಇಲ್ಲಿಗಿಂತ ಜಾಸ್ತಿ ಅಲ್ಲಿ. ಹೇಗೋ ತಪ್ಪಿಸ್ಕೊಂಡು ಈ ಕೆಳ ದರ್ಜೆಯ ಲೋಕಗಳಿಂದ ಮೇಲೆ ಬಂದ್ಬಿಟ್ಟಿದೀವಿ. ಈ ಭೂಲೋಕ ಅನ್ನುವಂಥದ್ದು ಸಂಪೂರ್ಣವಾಗಿ ನರಕನೂ ಅಲ್ಲ, ಸಂಪೂರ್ಣವಾಗಿ ಸ್ವರ್ಗನೂ ಅಲ್ಲ. ಈ ಮಿಡ್ ಇದಾದ ಮೇಲೆ ಇನ್ನು 6 ಲೋಕಗಳಿದಾವೆ. ನಾವಿರುವಂತ ಭೂಲೋಕದ ಕೆಳಗಡೆ 7 ಲೋಕಗಳಿದಾವೆ. ಹೇಗೋ ಮೇಲೆ ಬಂದಿದೀವಿ, ಇಲ್ಲಿದೀವಿ. ಇನ್ನು ಮೇಲೆ ತಾನೇ ಹೋಗ್ಬೇಕು. ಹೈಯರ್ ಡೈಮೆನ್ಷನ್ ತಾನೇ ಹೋಗ್ಬೇಕು. 10ನೇ ಕ್ಲಾಸ್‌ಗೆ ಬಂದಿದೀವಪ್ಪ. ಪಾಸ್ ಆದ್ರೆ ತಾನೇ ಫಸ್ಟ್ PUCಗೆ ಹೋಗೋದು ಅಥವಾ ಡಿಗ್ರಿಗೆ ಹೋಗಿ ಮುಂದೆ ಹೋಗುವಂಥದ್ದು. ಇಲ್ಲಿ ಫೇಲ್ ಆದ್ರೆ? ಸೊ ಜಸ್ಟ್ ಡೋಂಟ್ ಬಿ ನಾನ್‌ಸೆನ್ಸಿಕಲ್. ಐ ಸೀರಿಯಸ್ಲಿ ಕಾಂಟ್ ಅಂಡರ್‌ಸ್ಟ್ಯಾಂಡ್. ಅದಕ್ಕೋಸ್ಕರ ಪ್ರತಿ ಸಲ ನಾನು ಹೇಳ್ತಿರ್ತೇನೆ, ಈ ಅನಂತ ವಿಶ್ವಾಚಾರ್ಯ, ಐ ಹ್ಯಾವ್ ನೆವರ್ ಚೀಟೆಡ್ ಎನಿಬಡಿ ಟಿಲ್ ಟುಡೇ. ಇಲ್ಲಿ ತನಕ ನಾನು ಯಾರನ್ನೂ ಮೋಸ ಮಾಡಲಿಲ್ಲ. ನಾನು ಯಾರನ್ನೂ ಸಾಯೋ ತನಕ ಮಾಡೋದೂ ಇಲ್ಲ. ಅದಕ್ಕೆ ನಾನು ಯಾವತ್ತೂ ಹೇಳ್ತಿರ್ತೀನಿ, ಟೆಸ್ಟ್ ಮಾಡಿ ನನ್ನನ್ನ. ನೀವು ಕಾರ್ಯಾಗಾರಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಅಥವಾ ನನ್ನ ಹತ್ರ ಮೀಟ್ ಮಾಡ್ಲಿಕ್ಕೆ ಪರ್ಸನಲ್ ಮೀಟ್ ಆಗ್ಬೋದು, ಅಥವಾ ಯಾವುದೇ ವಿದ್ಯೆ ಕಲಿಯೋದಕ್ಕಿಂತ ಮುಂಚಿತವಾಗಿ ನಾನು ಹೇಳಿರುವಂತ ಮಂತ್ರವಾಗ್ಲಿ, ತಂತ್ರವಾಗ್ಲಿ, ಈ ಇಂಗ್ಲಿಷಲ್ಲಿ ಏನು ಅಫರ್ಮೇಷನ್ ಅಂತ ಹೇಳ್ತೀವಿ, ಅದನ್ನೆಲ್ಲ ಟೆಸ್ಟ್ ಮಾಡಿ. ನಿಮ್ಗೆ ಆದರೆ ಬನ್ನಿ, ಆಗ್ಲಿಲ್ವೋ ಬಿಟ್ಬಿಡಿ. ಸಿಂಪಲ್ ತಾನೇ? ನಾನು ಹೇಳೋ ಪ್ರತಿ ಒಂದನ್ನು ಟೆಸ್ಟ್ ಮಾಡಬೇಕು. ನನ್ನನ್ನೇ ಟೆಸ್ಟ್ ಮಾಡಬೇಕು.
ನೋಡಿ ನಾನಿದು ಯೂಟ್ಯೂಬಲ್ಲಿ ನಮ್ಮ ಕ್ಲಾಸಸ್ ಇದೆಯಪ್ಪ. ಯೂಟ್ಯೂಬಲ್ಲಿ ನನಗೆ ದುಡ್ಡು ಬರುತ್ತೆ. ಐ ಕಾಂಟ್ ಹೈಡ್ ದಿಸ್. ಆ್ಯಂಡ್ ಆಸ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್ ನಾನು ಭೂಲೋಕದಲ್ಲೇ ಇರೋದು. ನನಗೂ ಹಣ ಬೇಕು ಜೀವನ ಮಾಡೋದಕ್ಕೆ. ನಾನು ಯಾವ್ದು ಸನ್ಮಾರ್ಗ ಇದೆ ಅದನ್ನ ತೆಗೆದುಕೊಂಡಿದ್ದೀನಿ. ನಂದು ಹೋಟೆಲ್ ಬಿಸ್ನೆಸ್ ಇದೆ, ಲಾಂಡ್ರಿ ಬಿಸ್ನೆಸ್ ಇದೆ, ಪೆಟ್ರೋಲ್ ಬಂಕ್ ಬಿಸ್ನೆಸ್ ಇತ್ತು, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇತ್ತು. ಸೊ ಇವಾಗ ಇದು ಇದೆ, ಕಾರ್ಯಾಗಾರಗಳನ್ನು ಮಾಡ್ತೇನೆ. ನಾನು ಸನಾತನ ಧರ್ಮದಲ್ಲಿರುವಂಥ ಒಂದು ಸನ್ಮಾರ್ಗದ ರೀತಿಯಲ್ಲಿ, ವಿಶ್ವ ಜ್ಞಾನದ ರೀತಿಯಲ್ಲಿ ಹೇಗೆ ಶ್ರೀಮಂತರಾಗೋದು ಅನ್ನೋದನ್ನ ಹೇಳ್ಕೊಡ್ತಿದ್ದೇನೆ. ಹೇಳ್ಕೊಡೋದಕ್ಕೆ ಒಂದು ಫೀಸ್ ಚಾರ್ಜ್ ಮಾಡ್ತಿದ್ದೇನೆ. ಐ ಹ್ಯಾವ್ ಟೋಲ್ಡ್ ಎವ್ರಿಥಿಂಗ್ ಟು ಯು. ಐ ಆಮ್ ನಾಟ್ ಹೈಡಿಂಗ್ ಎನಿಥಿಂಗ್ ಅಟ್ ಆಲ್. ಸೊ ಹಾಗಾಗಿ ಯು ಶುಡ್ ನಾಟ್ ನನಗೆ ಗೊತ್ತಾದ್ರೆ ಇದು ಮೋಸ, ಇದು ಅಸತ್ಯ, ಇದು ಸರಿ ಇಲ್ಲ ಅಂತಂತ ಹೇಳಿದ್ರೆ ಅಂಥದಕ್ಕೆಲ್ಲ ಕರ್ಮ ಬಂದ್ಬಿಡುತ್ತೆ. ಬಟ್ ಯಾವಾಗ ನನಗೆ ಗೊತ್ತಿರುತ್ತೋ ಅಥವಾ ನಿಮಗೆ ಗೊತ್ತಿರುತ್ತೋ ನಾವು ಮಾಡೋದು ಸರಿ ಅಂತಂದ್ರೆ ಅದು ಎಲ್ಲವೂ ಸರಿಯಾಗೇ ಇರುತ್ತೆ. ನೋಡಿ ಎಲ್ಲೆಲ್ಲಿ ಕರ್ಮ ಬರುತ್ತೆ ಅಂತ ಹೇಳ್ತೇನೆ. ಯಾರಾದ್ರೂ ಒಬ್ಬರು ನಮ್ಮ ಕಾರ್ಯಗಳಿಂದ, ನಮ್ಮ ಕೃತ್ಯಗಳಿಂದ, ನಮ್ಮ ಮಾತಿನಿಂದ ಅಥವಾ ನಮ್ಮ ನಡತೆಯಿಂದ ಇನ್ನೊಬ್ರು ಉಸೂರ್ ಅಂತಂದ್ರೆ ಉಸಿರು ಬಿಟ್ರೆ ಬೇಜಾರಾಗಿ, ಅಯ್ಯೋ ಹಿಂಗ್ ಆಗೋಯ್ತಲ್ಲಪ್ಪ ಅಂತಂತೇಳಿ ಅದರಲ್ಲೆಲ್ಲ ದೊಡ್ಡ ಕರ್ಮ ಇದೆ ಗೊತ್ತಿರ್ಲಿ. ಉಸೂರ್ ಅನ್ನೋದು ಯಾವಾಗ? ಸಪೋಸ್ ಯಾವುದೋ ಒಂದು ಕಚೇರಿಗೆ ಹೋಗ್ತೀವಿ. 10 ಗಂಟೆಗೆ ಟೈಮಿಂಗ್ಸ್ ಇರುವಂಥದ್ದು ಅಧಿಕಾರಿಗಳು ಬರೋವಂಥದ್ದು ಅನ್ಕೊಳ್ಳೋಣ. ನಾನು ಕ್ಯೂ ಅಲ್ಲಿ ನಿಂತಿರ್ತೀನಿ. ನೀವು 12 ಗಂಟೆಗೆ ಬರ್ತೀರಾ. ಈಗ ನೀವು ಬರ್ಬೇಕಾಗಿರೋದು ಯಾವ ಟೈಮು? 10 ಗಂಟೆ. 12 ಗಂಟೆಗೆ ಬಂದ್ರೂನು ನೀವು ದಿಮಾಕ್ ತೋರಿಸ್ತೀರಾ. ಏನೀಗ? ನೀನ್ ಕಾಯ್ಬೇಕು. ಏನಾಗ್ಬಿಡುತ್ತೆ? ನಮ್ಗೆ ಅಷ್ಟ್ ಕೆಲ್ಸ ಇರುತ್ತೆ, ಇಷ್ಟ್ ಕೆಲ್ಸ ಇರುತ್ತೆ. 10 ಗಂಟೆಗೆ ನೀನ್ ಬರ್ಬೇಕಿತ್ತು. ನಾವು ಬಂದು ಕಾಯ್ತಿದೀವಿ. ಈಗ 10 ಗಂಟೆಗೆ ಇವ್ರು ಬಂದವರೆಲ್ಲ ಕ್ಯೂ ಅಲ್ಲಿ ನಿಂತು ಎಷ್ಟು ಶಾಪ ಹಾಕ್ಕೊಳ್ಬೋದು, ಎಷ್ಟು ಬೇಜಾರಾಗ್ಬೋದು, ಎಷ್ಟು ಉಸೂರ್ ಅನ್ಬೋದು. ಅಷ್ಟೇ ಅಲ್ಲ ನೀವು ಬಂದಿದ್ ಲೇಟು, ಬಂದಾದ್ಮೇಲೆ ನಿಮ್ಗೆ ಅಧಿಕಾರ ಇದೆ ಅಂತಂತೇಳಿ ದರ್ಪದಿಂದ ಇದನ್ನ ತೋರಿಸಿ, ಅದಾದ್ಮೇಲೆ ಲಂಚ ಬೇರೆ ತೆಗೆದುಕೊಳ್ತೀರಾ. ಇದ್ರಲ್ಲಿ ಏನ್ ಬರ್ಬೋದು ನೀವ್ ಯೋಚನೆ ಮಾಡಿ. ನೀವ್ ಅನ್ಕೊಂಡಿದೀರಾ ನೋಡಿ ದುಡ್ಡು ಮಾಡ್ಬಿಟ್ರಿ ಈಗ. ದುಡ್ಡು ಬಂದ್ಬಿಡ್ತಪ್ಪ. ಈ ದುಡ್ಡಂದ್ರೆ ಬರೀ ನೀವ್ ಅನ್ಕೊಂಡಿರೋ ದುಡ್ಡಾ ಇದು? ಸಾರಿ. ಈ ದುಡ್ಡಲ್ಲಿ ಕಲಿ ಇರುತ್ತೆ. ಯಾವ ದುಡ್ಡು ಅಸತ್ಯದಲ್ಲಿ, ಕೆಟ್ಟ ಮಾರ್ಗದಲ್ಲಿ ದುಡ್ಡು ಬರುತ್ತೋ, ಅದರಲ್ಲಿ ವೈಟಮಿನ್ಸ್ ಇರಲ್ಲ. ಅದರಲ್ಲಿ ಶಕ್ತಿ ತತ್ವ ಇರೋದಿಲ್ಲ. ಅದರಲ್ಲಿ ಲಕ್ಷ್ಮಿ ಇರೋದಿಲ್ಲ. ಅಂತ ದುಡ್ಡಲ್ಲಿ ಆ ಲಕ್ಷ್ಮಿ ಇರ್ತಾಳೆ, ದರಿದ್ರ ಲಕ್ಷ್ಮಿ ಇರ್ತಾಳೆ. ಆ ಕಲಿ ಅಂತೇನಿದೆಯೋ, ಆ ಕಲಿ ಇರ್ತಾನೆ. ಕಲ್ಕಿ ಇರೋದಿಲ್ಲ. ಶ್ರೀಕೃಷ್ಣ ಇರೋದಿಲ್ಲ. ರಾಮ ಇರೋದಿಲ್ಲ. ಪರಶುರಾಮ ಇರೋದಿಲ್ಲ. ಶಿವ ಇರೋದಿಲ್ಲ. ಅದರಲ್ಲಿರುವಂಥದ್ದು ರಾಕ್ಷಸ. ಅದಕ್ಕೋಸ್ಕರ ಫಾರ್ ಎಕ್ಸಾಂಪಲ್ ನಾನು ಹೇಳೋದು. ನಾನೇನೋ ಒಂದು ಯಾರಿಗೋ ಮೋಸ ಮಾಡಿ, ಕೆಟ್ಟದ್ ಮಾಡಿ ದುಡ್ಡು ಸಂಪಾದನೆ ಮಾಡಿದೆ ಅನ್ಕೊಳ್ಳೋಣ. ಒಂದು ₹10,000 ಸಂಪಾದನೆ ಮಾಡಿದ್ನಪ್ಪ. ಮನೆಗೆ ಹೋಗ್ತೀನಿ. ಮನೆಗೆ ಹೋಗ್ತಿರ್ಬೇಕಂತಂದ್ರೆ ಹೇಗೂ ಹಬ್ಬ ಇದೆ. ಹಬ್ಬಕ್ಕೆ ಬಟ್ಟೆ ತೆಗೆದುಕೊಂಡು ಹೋಗ್ತೀನಿ ನನ್ನ ಮಕ್ಕಳಿಗೆ. ಹಾಗೇ ಒಂದ್ ಸ್ವಲ್ಪ ಸ್ವೀಟ್ಸು, ತರಕಾರಿ, ಆಮೇಲೆ ಈಗ ಮಾವಿನ ಹಣ್ಣು ಬೇರೆ ಇದೆಯಲ್ವಾ? ಮಾವಿನ ಹಣ್ಣೆಲ್ಲ ತೆಗೆದುಕೊಂಡು ಹೋಗ್ತೀನಿ. ಈ ಮಾವಿನ ಹಣ್ಣಲ್ಲಿ ಏನೇನಿದೆ? ವೈಟಮಿನ್ ಎ, ಸಿ, ಕೆ, ಬಿ6 ಈ ರೀತಿ ಎಲ್ಲ ಇದೆಯಲ್ವಾ ವೈಟಮಿನ್ಸು? ಈಗ ನಾವು ಮಾವಿನ ಹಣ್ಣನ್ನ ಯಾರ್ಯಾರು ಕಟ್ ಮಾಡಿ ಮನೆಯಲ್ಲಿ ತಿಂತೀವೋ ಅವ್ರಿಗೆಲ್ಲ ವೈಟಮಿನ್ಸ್ ಹೋಗಲ್ಲ. ರಾಕ್ಷಸ ತತ್ವ ಹೋಗುತ್ತೆ. ಅನಾರೋಗ್ಯತನ ಹೋಗುತ್ತೆ. ಕೆಟ್ಟ ಚೇತನ ಫಾರ್ಮ್ ಆಗುತ್ತೆ ಅಂತ ಅವ್ರ ಏನು ಬ್ರೈನ್ಸಲ್ಲಿ. ನೀವು ಬಹುತೇಕ ಕೆಟ್ಟವರ ಮನೆಗಳಲ್ಲಿ ನೋಡಿ, ಅವರ ಸಮಾಧಾನ, ಶಾಂತಿಯಿಂದ ಇರೋದಿಲ್ಲ. ಅವ್ರು ಮಾತ್ರ ಅಲ್ಲ, ಆ ಹಣದಿಂದ ಯಾರೆಲ್ಲ ಬದುಕ್ತಿದ್ದಾರೋ ಎಲ್ಲರಿಗೂ ಅಶಾಂತಿ ಇರುತ್ತೆ. ಯು ಕ್ಯಾನ್ ಜಸ್ಟ್ ಕ್ಯಾಶುಯಲಿ ಚೆಕ್ ದ್ಯಾಟ್. ಅದೇ ರೀತಿ ಒಳ್ಳೆ ಮಾರ್ಗದಲ್ಲಿ ಶ್ರೀಮಂತರಾಗಿರ್ತಾರೆ. ಅವ್ರ ಮನೆಗಳಲ್ಲಿ ನೋಡಿ. ದೇರ್ ವಿಲ್ ಲಾಟ್ ಆಫ್ ಪೀಸ್, ಪ್ರಾಸ್ಪೆರಿಟಿ, ದೇರ್ ಇಸ್ ಹ್ಯಾಪಿನೆಸ್. ಯು ರಿಯಲಿ ಫೀಲ್ ಯು ಡೋಂಟ್ ಗೆಟ್ ಅಫ್ರೇಡ್ ಅಟ್ ಆಲ್. ಈ ಕೆಟ್ಟವರು ದುಡ್ಡು ಮಾಡಿರ್ತಾರೆ. ಯಾವಾಗೂ ಬೈದಲ್ಲೇ ಇರ್ತಾರೆ. ಧೈರ್ಯ ಲಕ್ಷ್ಮಿ ಇರೋದಿಲ್ಲ ಅವ್ರತ್ರ. ಎವ್ರಿ ಟೈಮ್ ದೇ ಆರ್ ಫಿಯರ್‌ಫುಲ್. ಅದೇ ಒಳ್ಳೆ ರೀತಿಯಲ್ಲಿ ದುಡ್ಡು ಮಾಡ್ತಾರೆ, ಶ್ರೀಮಂತರಾಗಿರ್ತಾರೆ. ಅರೆ ಯಾರಾದ್ರೂ ಬಂದು ಚೆಕ್ ಮಾಡ್ಕೊಳ್ಳಿ ಬಿಡಿ ನನಗೇನು ಅನ್ನೋ ಒಂದು ಧೈರ್ಯ ಇರುತ್ತೆ. ಒಂದೇನೋ ಶಾಂತಿ ಇರುತ್ತೆ. ಸುಮ್ನೆ ಹೋಗಿ ಮಲಗಿದ್ರೆ ತಲ್ದಿನ ಮೇಲೆ ತಲೆ ಇಟ್ರೆ ಸಾಕು ಹಾಗೆ ನಿದ್ದೆ ಬರುತ್ತೆ. ಅಂತ ಎಲ್ಲ ದೊಡ್ಡ ರೋಗಗಳೆಲ್ಲ ಇರೋದಿಲ್ಲ. ಅದೇ ಕೆಟ್ಟ ರೀತಿಯಲ್ಲಿ ಸಂಪಾದನೆ ಮಾಡಿದ್ರೆ ಇವ್ರು ಅನ್ಕೊಳ್ತಾರೆ, ಏನಾದ್ರೂ ಒಂದು ಅಲ್ಲಿ ದೇವಸ್ಥಾನಕ್ಕೆ ಹೊರಟೋದ್ರೆ ಅಥವಾ ಯಾರಿಗೋ ದಾನ ಮಾಡಿದ್ರೆ ಸರೋಗ್ಬೋದಾ ಅಂತೇಳಿ. ಚಾನ್ಸೇ ಇಲ್ಲ. ನೀವ್ ಎಷ್ಟು ದಾನ ಮಾಡಿದ್ರು ಅದಕ್ಕೆ ಪ್ರಾಯಶ್ಚಿತ್ತ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಒಂದು ವಚನ ಇದೆ ನೋಡಿ.
ಪಾಪಿಯ ಹಣ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ. ಪಾಪಿಯ ಹಣ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ. ನಾಯಿಯ ಹಾಲು, ನಾಯಿಯ ಮೊಲೆವಾಲು, ನಾಯಿ ಮರಿಗಳಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ. ನೀನೇನ್ ಅನ್ಕೊಂಡ್ಬಿಟ್ಟೆ? ನಾ ಇಷ್ಟೆಲ್ಲ ಸಂಪಾದನೆ ಮಾಡಿದ್ದೀನಿ, ಹೇಗೇಗೋ ಮಾಡ್ಬಿಟ್ಟಿದ್ದೀನಿ, ಇವಾಗ ಹೋಗ್ಬಿಟ್ಟು ಒಂದಷ್ಟು ಜನಕ್ಕೆ ಊಟ ಹಾಕ್ಬಿಟ್ರೇನೋ, ಅಥವಾ ಇದ್ಯಾವುದೋ ದೇವಸ್ಥಾನದಲ್ಲಿ ದಾನ ಕೊಟ್ಬಿಟ್ರೇನೋ, ಅಥವಾ ದೇವ್ರಿಗೆ ಕಿರೀಟ ಇಟ್ಬಿಟ್ರೇನೋ ಎಲ್ಲ ಸರೋಗುತ್ತೆ ಅಂತ ನೀನ್ ಅನ್ಕೊಂಡ್ಬಿಟ್ಟ? ವಾಟ್ ನಾನ್ಸೆನ್ಸ್ ಮ್ಯಾನ್! ದೇವ್ರೇನ್ ಅಷ್ಟೊಂದು ಮುಟ್ಟಾಳನ? ನೀನ್ ಮುಟ್ಟಾಳ ಆಗಿರ್ಬೋದು, ಅದೇ ದೇವ್ರಲ್ಲ. ದೇವ್ರಿಗೆ ಎಲ್ಲಾ ಗೊತ್ತಿದೆ. ನಿನ್ ಒಳಗಡೆನೆ ಇದ್ದಾನೆ. ನೀನ್ ಹೇಗ್ ದುಡ್ಡು ಮಾಡ್ದೆ, ನೀನ್ ಹೇಗ್ ಶ್ರೀಮಂತ ಆದೆ, ನೀನ್ ಒಳ್ಳೆ ರೀತಿಯಲ್ಲಿ ಆದೋ, ನಿನ್ ತಲೆ ಒಡ್ದೆ ಶ್ರೀಮಂತ ಆದೋ ಎಲ್ಲ ಗೊತ್ತಾಗಿರುತ್ತೆ ದೇವ್ರಿಗೆ, ಯೂನಿವರ್ಸ್‌ಗೆ. ಯಾರನ್ನ ಮೋಸ ಮಾಡ್ತಿದೀಯ? ಈ ಭೂಲೋಕದಲ್ಲಿ ಮೇಡಮ್, ಈ ಭೂಲೋಕದಲ್ಲಿ ನಾನ್ ತಪ್ಪಿತಸ್ಥನೋ ಅಲ್ವಾ ನಾನ್ ಕೆಟ್ಟವನೋ ಒಳ್ಳೆಯವನೋ ಅನ್ನೋದಕ್ಕೆ ಎವಿಡೆನ್ಸ್ ಬೇಕು. ಬಟ್ ಅವನಿಗೆ ಎವಿಡೆನ್ಸೇ ಬೇಕಾಗಿಲ್ಲ. ಹಿ ಡಸಂಟ್ ನೀಡ್ ಎನಿ ಎವಿಡೆನ್ಸ್, ಬಿಕಾಸ್ ಅವ್ನು ಇಲ್ದೇ ಇರೋ ಜಾಗ ಎಲ್ಲೂ ಇಲ್ಲ. ಅವ್ನು ಎಲ್ಲಾ ಕಡೆ ಇದ್ದಾನೆ. ನಿನ್ ಕ್ಯಾಮ್ರಾ ಇದ್ರೆ ಮಾತ್ರ ಎವಿಡೆನ್ಸ್ ಇಲ್ಲಿ. ಅವನು ಎಲ್ಲಾ ಕಡೆ ಕ್ಯಾಮ್ರಾನೇ ಇರೋದು. ನಿನ್ ಆತ್ಮದಲ್ಲೇ ಅವನಿದ್ದಾನೆ. ಅವ್ನ್ ತಪ್ಪಿಸ್ಕೊಂಡು ಅವನಿಗೆ ತಪ್ಪಿಸಿ ನೀನೇನ್ ಮಾಡೋದಕ್ಕಾಗುತ್ತೆ? ಯು ಕಾಂಟ್ ಫೂಲ್. ಸಿ, ಯು ಕ್ಯಾನ್ ಫೂಲ್ ಹಿಯರ್. ಈ ಅರ್ತ್ ಅಲ್ಲಿ, ಈ ಭೂಲೋಕದಲ್ಲಿ ನೀನ್ ಫೂಲ್ ಮಾಡ್ಬೋದು. ನಾನು ಆರಾಮಾಗಿ ಎಸ್ಕೇಪ್ ಆಗ್ಬೋದು ಮೇಡಮ್. ಎಸ್ಕೇಪ್ ಆಗ್ಬೇಕು ಅಂತಂದ್ರೆ ನನ್ನತ್ರ ಪವರ್ ಇದೆ, ನನ್ನತ್ರ ದುಡ್ಡಿದೆ. ಏನ್ ಬೇಕಾದ್ರೂ ನಾನು ಹೇಗ್ ಬೇಕಾದ್ರೂ ಮಾರ್ಫ್ ಮಾಡ್ಬೋದು ಎವಿಡೆನ್ಸ್‌ನ. ನಾನು ಸತ್ಯವನ್ನು ಸುಳ್ಳು ಮಾಡ್ಬೋದು, ಸುಳ್ಳನ್ನ ಸತ್ಯ ಮಾಡ್ಬೋದು. ಅದು ಬೇರೆ. ಈಗ ಕೋರ್ಟ್‌ಗಳು ಹೆಚ್ಚು ಕ್ರೈಮ್ ನಡೆಯುವಂಥದ್ದು ಅಥವಾ ಸತ್ಯನ ಅಸತ್ಯ, ಅಸತ್ಯನ ಸತ್ಯ ಮಾಡುವಂಥದ್ದೇ ಕೋರ್ಟ್‌ಗಳಲ್ಲಿ. ಕರೆಕ್ಟಾ? ಬಟ್ ಆ ಕೋರ್ಟಲ್ಲಿ ಯಾವುದು ನಡೆಯಲ್ಲ ರೀ. ಸೊ ಪ್ಲೀಸ್ ಡೋಂಟ್ ಟ್ರೈ ಟು ಫೂಲ್ ಗಾಡ್, ಫೂಲ್ ಯೂನಿವರ್ಸ್. ಡೋಂಟ್ ಫೂಲ್ ಯುವರ್‌ಸೆಲ್ಫ್ ಪ್ಲೀಸ್. ಇನ್ ಅ ರೈಟ್ ವೇ ಲೆಟ್ಸ್ ಆಲ್ ಬಿಕಮ್ ರಿಚ್. ಲೆಟ್ಸ್ ನಾಟ್ ಟೇಕ್ ದ ರಾಂಗ್ ಪಾತ್. ಓಕೆ? ದೇರ್ ಇಸ್ ನೋ ಅವ್ರಿಗೆ ಆ ಸಿನ್‌ಗೆ ನಿಜವಾಗ್ಲೂ ಗೊತ್ತಿಲ್ಲದೆ ಆಗುವಂತ ಮಾಡುವಂತ ಕೆಲಸಗಳನ್ನ ಅದು ತಪ್ಪು ಅಂತ ಕರೆಯೋಣ. ಗೊತ್ತಿರಲ್ಲ. ಹೇಗೋ ಆಗೋಯ್ತು, ಅದು ಅದು ತಪ್ಪು ಅನ್ಕೊಳ್ಳೋಣ. ತಪ್ಪಿಗೆ ಕ್ಷಮೆ ಇದೆ. ಬೈ ಮಿಸ್ಟೇಕ್ ಅಲ್ಲ, ತಪ್ಪಿಗೆ ಕ್ಷಮೆ ಇದೆ. ಆದ್ರೆ ತಪ್ಪು ಅಂತ ಗೊತ್ತಿದ್ದು ಮಾಡೋದಕ್ಕೆ ಕ್ಷಮೆ ಇದೆಯಾ? ನೀವೇ ಹೇಳಿ. ನೀವು ಕ್ಷಮೆ ಕೊಡ್ತೀರಾ? ನಿಮ್ ಮಗು ಒಂದ್ಸಲ ತಪ್ಪು ಮಾಡಿದ್ರು ಓಕೆ, 2 ಸಲಿ ಮಾಡಿದ್ರು ಓಕೆ, 10 ಸಲಿ ಮಾಡಿದ್ರು ಓಕೆ, ಕ್ಷಮೆ ಕೊಡ್ಬೋದು. ಪದೇ ಪದೇ ಮಾಡ್ತಿದ್ರೆ ತಂದೆ ತಾಯಿಗಳಾದ ನಾವೇ ಮಕ್ಳಿಗೆ ಏನ್ ಹೇಳ್ತೀವಿ? ಎಷ್ಟ್ ಸಲಿ ನಾವ್ ಹೇಳೋದು? ಗೊತ್ತಾಗಲ್ಲೇನೋ ಅಷ್ಟ್ ಮಾತ್ರ? ಎಷ್ಟ್ ಸಲಿ ಕ್ಷಮೆ ಕೊಡೋದು ನಿನ್ಗೆ? ಅಂತ ನಾವೇ ಸಿಟ್ಟು ಮಾಡ್ಕೊಳ್ಳೋದಾದ್ರೆ ಇನ್ನು ಭಗವಂತ ಏನ್ ಮಾಡ್ತಾನೆ? ಸೊ ಯು ಗಾಟ್ ಟು ಪ್ಲೀಸ್ ಅಂಡರ್‌ಸ್ಟ್ಯಾಂಡ್ ದಿಸ್. ಸೊ ದಿಸ್ ಈಸ್ ಒನ್. ಇನ್ನೊಂದು ಇದಕ್ಕೆ ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ನೀವು ಕೇಳಿದ್ರಿ ಪ್ರಾಯಶ್ಚಿತ್ತ ಇದೆಯಾ ಅಂತಂತೇಳಿ. ಸೊ ಯಾರೆಲ್ಲ ತಪ್ಪು ಮಾಡಿದಾರೋ ನೋಡಿ, ಜ್ವರ ಅಥವಾ ತಲೆನೋವಿಗೆ ಮಾತ್ರೆ ಕೊಟ್ರೆ ಸರಿ ಹೋಗುತ್ತೆ. ಈಗ ಜ್ವರ ಬಂದಿದೆ, ಏನೋ ತಲೆನೋವು ಬಂದಿದೆ, ಏನೋ ಕೈ ಕಾಲು ನೋವಿದೆ ಅಂತಂದ್ರೆ ಮಾತ್ರೆ ಕೊಟ್ರೆ ಸರೋಗುತ್ತೆ. ಸಪೋಸ್ ಒಂದ್ ವೇಳೆ ಕಿಡ್ನಿ ಹೊರಟೋಗಿದ್ರೆ ಮಾತ್ರೆ ಕೊಡೋಕಿದೆಯಾ ಮೇಡಮ್? ನಾನು ಹೇಳೋದು, ಸಪೋಸ್ ಕೈ ಕಟ್ಟಾಗ್ಬಿಟ್ಟಿದೆ, ಇದಕ್ ಮಾತ್ರೆ ಕೊಟ್ರೆ ಕೈ ಬಂದ್ಬಿಡುತ್ತಾ? ಕಾಲ್ ಕತ್ತರಿಸೋಗಿದ್ರೆ? ಈ ಭೂಲೋಕದಲ್ಲಿರೋ ಡಾಕ್ಟರ್‌ಗಳು ದೇವರುಗಳಲ್ಲ, ಅವರು ಸೃಷ್ಟಿಕರ್ತರಲ್ಲ, ಅವರು ಮೆಕ್ಯಾನಿಕ್‌ಗಳು. ಹೇಗೆ ಟೂ ವೀಲರೋ, ಕಾರೋ ರಿಪೇರಿ ಆದ್ರೆ ಗ್ಯಾರೇಜಿಗೆ ಬಿಟ್ರೆ ಮೆಕ್ಯಾನಿಕ್ ರೆಡಿ ಮಾಡ್ಕೊಡ್ತಾನೋ, ಹಾಗೆ ಈ ಬಾಡಿನೂ ಅಷ್ಟೇ ಕೆಟ್ಟೋದಾಗ ನಾವು ಗ್ಯಾರೇಜ್‌ಗೆ ಹೋದಾಗೆ ಡಾಕ್ಟರ್ ಹತ್ರ ಹೋಗ್ತೀವಿ, ಹಾಸ್ಪಿಟಲ್‌ಗೆ. ಅವ್ರೇನ್ ಮಾಡ್ತಾರೆ ಮ್ಯಾಕ್ಸಿಮಮ್ಮು, ಏನೋ ಒಂಚೂರು ಫೈನ್ ಟ್ಯೂನಿಂಗ್ ಮಾಡಿ ಮೆಡಿಸಿನ್ ಏನೋ ಕಂಡುಹಿಡಿದ್ರು ಕೊಟ್ಬಿಟ್ಟು, ಹೇಗೋ ಆ ನೋವನ್ನ ಕಡಿಮೆ ಮಾಡಿ ಏನೋ ಒಂದ್ ತಕ್ಕ ಮಟ್ಟಿಗೆ ಪರಿಹಾರ ಕೊಡ್ಬೋದು. ಬಟ್ ಸೃಷ್ಟಿ ಮಾಡೋದಕ್ಕಾಗಲ್ಲ. ಕೈ ಹೋದ್ರೆ ಕೈ ಕೊಡೋದಕ್ಕಾಗಲ್ಲ, ಕಾಲ್ ಹೋದ್ರೆ ಕಾಲ್ ಕೊಡೋಕ್ಕಾಗಲ್ಲ. ಇಲ್ಲ ಕಿಡ್ನಿಗಳು ಹೊರ್ಟೋದ್ರೆ ಹೊಸ ಕಿಡ್ನಿಗಳನ್ನ ಅವ್ರು ಜೋಡಣೆ ಮಾಡೋದಕ್ಕೂ ಆಗಲ್ಲ. ಬಟ್ ಅದೇ ಮೇಕರ್, ಸೃಷ್ಟಿಕರ್ತ, ಕ್ರಿಯೇಟರು, ಅವನೇ ಎಲ್ಲ ಮಾಡ್ದವನು. ಅವನು ರಿಪೇರಿ ಮಾಡೋನಲ್ಲ, ಅವನು ಸೃಷ್ಟಿ ಮಾಡೋನು. ಅವನಿಗೆಲ್ಲ ಸಾಧ್ಯ. ಅವನತ್ರ ಪ್ರಾಯಶ್ಚಿತ್ತ ಇದೆ. ಅವನತ್ರ ಪರಿಹಾರ ಇದೆ. ಅವನು ಖಂಡಿತವಾಗಿಯೂ ಕೊಡ್ತಾನೆ. ನೋಡಿ, ಯಾರೆಲ್ಲ ತಪ್ಪು ಮಾಡಿದ್ದೀರೋ, ಇಲ್ಲಿ ತನಕ ತುಂಬಾ ಜನ ಇದ್ದೀರಲ್ಲ ರೇ, ಏನೇನೋ ಮಾಡಿದ್ದೀರ, ಗನಂದಾರಿ ಕೆಲಸಗಳು, ತಪ್ಪುಗಳು, ದೊಡ್ಡ ದೊಡ್ಡ ತಪ್ಪುಗಳು. ದರ್ಪ ತೋರಿಸಿದ್ದೀರಾ, ಅಷ್ಟ ಮದಗಳನ್ನ ತೋರಿಸಿದ್ದೀರಾ. ಆ ಮಾರ್ಗದಲ್ಲಿ ಶ್ರೀಮಂತರಾಗಿರ್ಬೋದು, ದುಡ್ಡಿರ್ಬೋದು, ಏನೇ ಇರ್ಬೋದು. ನಿಮ್ಗೆಲ್ಲ ಹೇಳಲಾ? ಒಂದು ಸಣ್ಣದು 28 ನರಕಗಳಲ್ಲಿ ಒಂದು ನರಕದ ಬಗ್ಗೆ ನಿಮ್ಗೆ ಹೇಳ್ತೀನಿ. ವೈತರಣಿ ಅಂತ ಒಂದು ನರಕ ಇದೆ. ಇವೆಲ್ಲ ನಮ್ದು ಎಷ್ಟು ಚೆನ್ನಾಗಿದೆ ಮೇಡಮ್ ನಮ್ಮ ಶಾಸ್ತ್ರ, ನಮ್ಮ ಧರ್ಮ, ಸನಾತನ ಧರ್ಮ. ವೈತರಣಿ ಅನ್ನೋ ಒಂದು ನರಕ.
ಆ ನರಕ ಹೇಗಿರುತ್ತೆ ಅಂತಂದ್ರೆ, ಎಲ್ಲಾ ಕಡೆ ಲಿಕ್ವಿಡ್ ಅಂದ್ರೆ ನೀರಿನ ಒಂದು ಸ್ಟೇಟ್. ಆ ನೀರೊಳಗಡೆ ಏನಿರುತ್ತೆ ಅಂತಂದ್ರೆ ಮಲ, ಮೂತ್ರ, ಆ ಮೂಳೆ, ಮೂಳೆಗಳು, ಮೂಳೆಯಲ್ಲಿರೋ ಮಜ್ಜಿ, ಕೀವು ಗಾಯ ಆದ್ರೆ ಕೀವು ಬರುತ್ತಲ್ಲ ಆ ಕೀವು, ಆಮೇಲೆ ಏನೋ ಉಗುಳು ಏನೋ ಮನುಷ್ಯರು ಉಗುಳ್ತಾರಲ್ವಾ? ಆ ಒಂದು ಅವು ಗಲೀಜು. ಅದಾದ್ಮೇಲೆ ಏನದು ರಕ್ತ, ಉಗುರು, ಕೂದ್ಲು ಇವೆಲ್ಲ ಸೇರಿರೋ ಅಂತಹ ಒಂದು ನದಿ. ಜಸ್ಟ್ ಇಮ್ಯಾಜಿನ್ ಹೇಗಿರ್ಬೋದದು? ಆ ನದಿಯಲ್ಲಿ ನಾವಿರ್ತೀವಿ. ಹೊಟ್ಟೆ ಹಸಿವಾದ್ರೆ ಅದ್ನೇ ತಿನ್ಬೇಕು. ನೀವ್ ತಿಂತೀರಾ? ಬಾತ್ರೂಮಲ್ಲಿರೋದನ್ನ ತಿಂತೀರಾ? ನಿಮ್ ಮೂತ್ರ ನೀವು ಕುಡಿಬೋದಾ? ರಕ್ತವನ್ನು ಕುಡಿಬೋದಾ? ಈ ಮೂಳೆಗಳನ್ನ ಕಚ್ಕೊಂಡ್ ತಿನ್ಬೋದಾ? ಮೂಳೆ ಒಳಗಡೆ ಇರೋ ಮಜ್ಜಿನ ತಿನ್ಬೋದಾ? ಗಾಯದಿಂದ ಹೊರಗಡೆ ಬರ್ತಿರ್ತಕ್ಕಂಥ ಕೀವುನ ತಿನ್ಬೋದಾ? ಆ ಸ್ಮೆಲ್ ಹೇಗ್ರಿ ಅಲ್ಲೇಗಿರೋದು? ಅಂತ ಒಂದು ನದಿಗಳಲ್ಲಿ ಕ್ರೂರವಾದ ಮೃಗಗಳು, ಜಲಮೃಗಗಳಿರುತ್ತೆ. ನಮ್ಮ ಮಾಂಸವನ್ನು ಕಚ್ಚಿ ಕಚ್ಚಿ ತಿನ್ನುತ್ತೆ. ಈಗ ಸಪೋಸ್ ಈ ಕೈಯನ್ನು ತಿನ್ನುತ್ತೆ ಅನ್ಕೊಳ್ಳೋಣ. ಕೈ ಹೊರಟೋಗ್ಬಿಡಲ್ಲ. ಪ್ರಾಣ ಹೊರಟೋಗ್ಬಿಡಲ್ಲ. ಮತ್ತೆ ಕೈ ಬರುತ್ತೆ, ಮತ್ತೆ ತಿಂತಾನೆ ಇರುತ್ತೆ. ಎಷ್ಟು ವರ್ಷಗಳೋ ಬೇಕಾರೇ ಇದೆಲ್ಲ ನಾನು. ಇಂಥದಕ್ಕ ನಾವು ಈ ಭೂಲೋಕದಲ್ಲಿ ಹುಟ್ಟಿರೋದು? ಇಂಥ ಕರ್ಮಗಳು ಮಾಡ್ಕೊಂಡು ಅಂತ ಜಾಗಕ್ಕೆ ಹೋಗೋದಕ್ಕ ನಾವಿರೋಂಥದ್ದು? ಇನ್ನು ಬೇರೆ 28 ದಯವಿಟ್ಟು ಗರುಡ ಪುರಾಣವನ್ನು ಓದಿ. ಸ್ವಲ್ಪ ಅವಾಗ್ಲಾದ್ರೂ ಬುದ್ಧಿ ಗಿದ್ದಿ ಬರುತ್ತೇನೋ ನೋಡೋಣ. ಕುಂಭಿ ಪಾಕಂ ಅನೇಕ ನರಕಗಳು. ಇನ್ನು 28 ನರಕಗಳು. ಎಲ್ಲಾ ನರಕಕ್ಕೂ ಹೋಗ್ತಾರೇನೋ ಗೊತ್ತಿಲ್ಲ ಕೆಲವರೆಲ್ಲ. ದೊಡ್ಡ ದೊಡ್ಡ ಚೇರಲ್ಲಿ ಕುತ್ಕೊಂಡಿರ್ತಾರೆ. ನಾನು ಅಂಥವನು, ಇಂಥವನು, ಅಷ್ಟು ದುಡ್ಡಿದೆ, ಅಷ್ಟು ಓದಿದ್ದೀನಿ, ಎಷ್ಟು ಕಷ್ಟಪಟ್ಟು ಬಂದಿದ್ದೀನಿ ಗೊತ್ತಾ ಈ ಪೊಸಿಷನ್‌ಗೆ. ಏನ್ರಿ ಏನ್ ಅನ್ಕೊಂಡಿದೀರ ನೀವೆಲ್ಲ? ಇಂಥ ಜಾಗಕ್ಕೆ ಹೋಗ್ತೀರಾ? ಹೋಗೋದಕ್ಕೆ ಆಸೆ ಇದೆಯಾ? ಖಂಡಿತವಾಗಿಯೂ ಯಾರೆಲ್ಲ ನಮ್ಮ ಒಂದು ಅನಂತ ವಿಶ್ವಾಚಾರ್ಯ ಮನಿ ಈಸ್ ಹ್ಯಾಪಿನೆಸ್ ಕಾರ್ಯಾಗಾರಕ್ಕೆ ಯಾರೆಲ್ಲ ಬರ್ತಿದಾರೋ, ಬಂದಿದಾರೋ, ಇನ್ನು ಬರೋದಕ್ಕಿದ್ದಾರೋ, ನನ್ನನ್ನು ನೋಡ್ತಿದಾರೋ, ನಾವೆಲ್ಲ ಮಾಡ್ತಿರೋಂಥದ್ದು ಧರ್ಮದ ರೀತಿಯಲ್ಲಿ ಹಣ ಮಾಡ್ಬೇಕು. ಒಳ್ಳೆ ರೀತಿಯಲ್ಲಿ ಶ್ರೀಮಂತರಾಗ್ಬೇಕು. ಆಮೇಲೆ ಇನ್ನೊಂದು ಗೊತ್ತಿರ್ಲಿ. ಸಪೋಸ್ ನಾನ್ ದುಡ್ಡು ಮಾಡಿಲ್ಲ ಅನ್ಕೊಳ್ಳೋಣ. ಒಳ್ಳೆ ರೀತಿಯಲ್ಲಿ ನಾನ್ ಮಾಡ್ಲೇ ಇಲ್ಲಪ್ಪ. ಆವಾಗ್ಲೂ ನರಕಕ್ಕೆ ಹೋಗ್ತೀವಿ. ಯಾಕಂತಂದ್ರೆ ನೋಡಿ, ನಮ್ಮನ್ನ ದೇವರು ಸೃಷ್ಟಿ ಮಾಡಿ ಇದಕ್ಕೆ ಕಳಿಸಿದ್ದಾನೆ. ನನಗೆ ಕಣ್ಣು, ಕಿವಿ, ಬಾಯಿ, ನನ್ನ ದೇಹ ಎಲ್ಲ ಅಂಗಗಳು ಪರ್ಫೆಕ್ಟ್ ಆಗಿದ್ದು, ನಾನು ಮಾಡ್ಲಿಲ್ಲ, ದುಡ್ಡು ಮಾಡ್ಲಿಲ್ಲ ಅಂತಂದ್ರೆ, ನಾನು ಈ ಪ್ರಪಂಚದಲ್ಲಿರೋ ಎಲ್ಲಾ ಸವಲತ್ತುಗಳನ್ನು ಅನುಭವಿಸ್ಲಿಲ್ಲ ಅಂತಂದ್ರೆ, ಅವಾಗ್ಲೂ ದೇವರ ದೃಷ್ಟಿಯಲ್ಲಿ ನಾನು ಅವಿವೇಕಿನೇ, ಸೋಂಬೇರಿನೇ, ಕೆಟ್ಟವನೇ. ಯೋಚನೆ ಮಾಡಿ. ಸೊ ಬರೀ ನಾನು ಒಳ್ಳೆಯವನಪ್ಪ, ನಾನೇನು ಮಾಡಲ್ಲ, ಸುಮ್ಮನೆ ಏನೋ ಮಾಡ್ಕೊಂಡು ಹಂಗೆ ಇದ್ಬಿಡ್ತೀನಿ. ನೋ, ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಆತ್ಮಕ್ಕೆ ಯಾವಾಗ ಶಾಂತಿ ಸಿಗೋದು? ಈ ಒಂದು ಯುಗದಲ್ಲಿ ಏನಿದೆಯೋ ಅದೆಲ್ಲವನ್ನು ಅನುಭವಿಸಿದಾಗ ಈ ಆತ್ಮಕ್ಕೆ ಶಾಂತಿ ಸಿಗುವಂಥದ್ದು. ಎಲ್ಲೋ ಹೋಗ್ಬೇಕು ಅನ್ಕೊಳ್ತೀವಿ, ಬರ್ಬೇಕು. ಪ್ರಪಂಚ ಎಲ್ಲ ಸುತ್ತಬೇಕು ಅನ್ಕೊಳ್ತೀವಿ, ಸುತ್ತಬೇಕು. ಈ ಕಾಮದ ಅನುಭವಗಳೇನ್ ಬೇಕೋ ಈ ಒಂದು ಶರೀರಕ್ಕೆ ಅನುಭವಿಸ್ಬೇಕು. ಊಟ ತಿನ್ನೋದಕ್ಕೆ ಆಸೆ ಇರುತ್ತೆ. ನಿನಗೇನ್ ಅನ್ಸುತ್ತೋ ಅದನ್ನೆಲ್ಲ ತಿಂದಿರ್ಬೇಕು. ಎಲ್ಲೆಲ್ಲಿ ಹೋಗ್ಬೇಕೋ, ಏನೇನ್ ಮಾಡ್ಬೇಕೋ ಪ್ರತಿಯೊಂದು ಧರ್ಮವಾಗಿ ಏನಿದೆಯೋ ಅದನ್ನೆಲ್ಲ ಮಾಡಿ ಸುಖ ಕೊಟ್ಟಿರ್ಬೇಕು ನಿನ್ನ ಒಂದು ಶರೀರಕ್ಕೆ. ಆಗ ಮಾತ್ರನೇ ನಾವು ತೀರೋದ್ಮೇಲೆ ಇಲ್ಲಿ ಏನು ಬ್ಯಾಲೆನ್ಸ್ ಏನು ಇರೋದಿಲ್ಲ. ಈಗ ಎಷ್ಟೋ ಬಡವರಿದ್ದಾರೆ, ಒಳ್ಳೆಯವರೇ ಅವರು. ಬಟ್ ದುಡ್ಡಿಲ್ಲ. ಏನೋ ಅನುಭವಿಸೋದಕ್ಕೆ ಆಗಿರಲ್ಲ. ಸೊ ಹಾಗಾಗಿ ಅವರ ಆತ್ಮ ಸತ್ತಾದ್ಮೇಲೆ ಏನಾಗುತ್ತೆ? ಅತೃಪ್ತ ಆತ್ಮ ಆಗುತ್ತೆ. ಹೇಗ್ ಹೋಗ್ಬಿಡುತ್ತೆ ಸ್ವರ್ಗಕ್ಕೆ? ಹೇಗ್ ಹೋಗ್ಬಿಡುತ್ತೆ? ಮುಂದಕ್ಕೆ ಹೇಗ್ ಹೋಗುತ್ತೆ ಆತ್ಮ? ಮತ್ತೆ ಇಲ್ಲೇ ವಾಪಸ್ ಬರುತ್ತೆ. ಸೊ ದುಡ್ಡು ಮಾಡದೇ ಇರೋದು ತಪ್ಪು. ಹಾಗಂತೇಳಿ ಕೆಟ್ಟ ರೀತಿಯಲ್ಲಿ ದುಡ್ಡು ಮಾಡೋದು ತಪ್ಪು. ಒಳ್ಳೆ ಮಾರ್ಗದಲ್ಲಿ ಎಲ್ಲರೂ ದುಡ್ಡು ಮಾಡಬೇಕು. ಅದನ್ನೇ ನಾವು ಕಾರ್ಯಾಗಾರದಲ್ಲಿ ಹೇಳ್ಕೊಡೋದು. ಮುಂಬರುವ ಕಾರ್ಯಾಗಾರದಲ್ಲಿ ಕೇವಲ 75,000 ಇನ್ವೆಸ್ಟ್‌ಮೆಂಟಲ್ಲಿ ಹೇಗೆ ಪ್ರತಿ ತಿಂಗಳು 2.5 ಲಕ್ಷ ದುಡಿಯುವಂಥದ್ದು ನಾನು ಹೇಳ್ಕೊಡ್ತೇನೆ. ಅಷ್ಟೇ ಅಲ್ಲ, ಇಂಥ ಕರ್ಮಗಳೇನಾದರೂ ಮಾಡ್ಕೊಂಡಿದ್ರೆ ವಿಶ್ವಕರ್ಮ ತಂತ್ರಗಳನ್ನು ತಿಳಿಸಿ ಹೇಗೆ ಈ ಕರ್ಮಗಳಿಂದ ವಿಮುಕ್ತಿ ಪಡೆಯೋದು ಅನ್ನೋದನ್ನು ಹೇಳ್ಕೊಡ್ತೇನೆ. ದೃಷ್ಟಿದೋಷವಾಗಿದ್ರೆ ಅದಕ್ಕೆ ಉಪಶಮನ ಇದೆ. ಹಾಗೂ ಅನೇಕ ವಿಘ್ನಗಳಿರುತ್ತೆ ನಮ್ಗೆ. ಮುಂಬರುವ ಕಾರ್ಯಾಗಾರದಲ್ಲಿ ನಾವೆಲ್ಲರೂ ಈ ಗಣಪತಿ ಹಬ್ಬವನ್ನು ಮಾಡ್ತೇವೆ. ನೋಡಿ, ಗಣೇಶನಿಗೆ ಎಲ್ಲಿ ನೋಡಿದ್ರು ಪ್ರಪ್ರಥಮ ಸ್ಥಾನ. ಏಕೆ? ಇದನ್ನೆಲ್ಲ ತಿಳಿದುಕೊಳ್ಬೇಕು. ವಿಘ್ನಗಳು ಬರಬಾರದು, ಆಪತ್ತುಗಳು ಬರಬಾರದು, ದಿಢೀರ್ನೆ ಕಷ್ಟಗಳು ಬರಬಾರದು. ಕೈಯಲ್ಲಿ ದುಡ್ಡು ನಿಲ್ಬೇಕು. ಈಗ ಬಂದಾಗ ಹೋಗ್ಬಾರ್ದು ಅನ್ನೋದಾದ್ರೆ ಈ ವಿಘ್ನ ವಿನಾಯಕನ ಬಗ್ಗೆ ನಾವು ತಿಳ್ಕೊಳ್ಬೇಕು. ಎಂತ ಪೂಜೆ ಮಾಡ್ಬೇಕು? ಹೇಗ್ ಮಾಡ್ಬೇಕು?
ಯಾವಾಗ ನಮ್ಗೆ ಫಲ ಸಿಗುತ್ತೆ ಇಂಥದ್ರ ಎಲ್ಲದ್ರ ಬಗ್ಗೆನೂ ನಾನು ಕಾರ್ಯಾಗಾರದಲ್ಲಿ ಹೇಳ್ಕೊಡ್ತೇನೆ. ಅಷ್ಟೇ ಅಲ್ಲ, ನಮ್ ಮಕ್ಕಳು ಒಂದು ಸರಿಸುಮಾರು ತಕ್ಕ ಮಟ್ಟ ವಯಸ್ಸಿಗೆ ಬರೋ ಹೊತ್ತಿಗೆ 10,00,00,000 ಹೇಗ್ ಮಾಡೋದು? ಸಿ ಯಾವತ್ತೂ ನಾನು ಇದನ್ನ ಹೇಳ್ಕೊಟ್ಟಿದ್ದಿಲ್ಲ. ನಿಮ್ ಮಕ್ಕಳು ಆರಾಮಾಗಿ 10,00,00,000 ಮಾಡ್ಬೇಕು ಅಂತಂದ್ರೆ ಈ ಕಾರ್ಯಾಗಾರ ನಿಮ್ಗಾಗಿರುತ್ತೆ. ದಯವಿಟ್ಟು ಫ್ಯಾಮಿಲಿ ಸಮೇತ ಬಂದ್ರೆ ಒಳ್ಳೇದು. ಯಾವತ್ತು ಗಂಡ, ಹೆಂಡತಿ, ಮಕ್ಕಳು ಬಂದ್ರೆ ಸಂಪೂರ್ಣವಾಗಿ ಒಂದು ಫ್ಯಾಮಿಲಿಗೆ ಈ ಒಂದು ಅಂಶಗಳೇನಿದೆಯೋ ವಿಶ್ವ ತತ್ವಗಳು, ದುಡ್ಡಿನ ವಿಚಾರವಾಗಿ ಎಲ್ಲರೂ ಒಟ್ಟಾಗಿ ಕಲ್ತಾಗ ಇದು ಈಸಿಯಾಗಿ ಅರ್ಥ ಆಗುತ್ತೆ. ಹಾಗೂ ಅದನ್ನ ವಿ ಕ್ಯಾನ್ ಪುಟ್ ಟು ಪ್ರಾಕ್ಟಿಸ್. ಐ ಮೀನ್ ಅದನ್ನ ಅಳವಡಿಸ್ಕೊಳ್ಬೋದು ನಮ್ಮ ಜೀವನದಲ್ಲಿ. ಯಾರೋ ಗಂಡ ಮಾತ್ರ ಕಲ್ತು ಹೆಂಡ್ತಿಗೆ ಹೇಳ್ದಾಗ ಅವರಿಗೆ ಬೇರೆ ತರ ಅನ್ಸುತ್ತೆ, ಅಥವಾ ಹೆಂಡ್ತಿ ಕಲ್ತು ಗಂಡನ್ ಗೊತ್ತಿಲ್ದಿದ್ರೆ ಕಷ್ಟ ಆಗುತ್ತೆ. ಸೊ ಎಲ್ಲರೂ ಬನ್ನಿ, ಎಲ್ಲರೂ ಒಟ್ಟಾಗಿ ಕಲ್ತು ಶ್ರೀಮಂತರಾಗೋಣ. ಥ್ಯಾಂಕ್ ಯು ಗುರುಗಳೇ. ಆ ಒಂದು ಟ್ಯಾಬ್ಲೆಟ್ ಕಾನ್ಸೆಪ್ಟ್ ಹೇಳಿದ್ರಲ್ಲ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಗುರುಗಳೇ, ಇದು ಹಣ ಮತ್ತು ಐಶ್ವರ್ಯದ ಕುರಿತು ನೀವೇನ್ ಬರೆದಿದ್ದೀರಲ್ಲ, ಅದರಲ್ಲಿ ಒಂದು ಲೈನ್ ಓದ್ತೇನೆ. ಯೋಗ್ಯರ ಆಸೆಗಳನ್ನ ದೇವರು ಈಡೇರಿಸ್ತಾನೆ ವಿನಃ ಅಯೋಗ್ಯರ ಆಸೆಗಳನ್ನಲ್ಲ. ನೀವ್ ಯಾರು ಅಂದ್ರೆ, ಈಗ ಬಡವ್ರು ಇರ್ತಾರೆ ಪಾಪ, ಅವರಿಗೆ ಶ್ರೀಮಂತರಾಗೋದಕ್ಕೆ ಕಷ್ಟ ಇರುತ್ತೆ ಅಂದ್ರೆ ದಟ್ ಮೀನ್ಸ್ ಅವರು ಅಯೋಗ್ಯರು ಅಂತ ಅರ್ಥ. ನೀವೇನ್ ಹೇಳಿದ್ರಿ ಈಗ ತಾನೆ, ಬಡವರು ಅಂದಾಗ ಏನ್ ಹೇಳಿದ್ರಿ? ಪಾಪ ಅಂತಂದ್ರಿ. ಪಾಪ ಅಂದ್ರೆ ಏನ್ ಮೇಡಮ್? ನೀವೇ ಹೇಳಿ, ನಾನೇನ್ ಹೇಳ್ಕೊಟ್ಟಿಲ್ಲ. ಕಷ್ಟ ಇರ್ತಾರೆ. ಪಾಪ ಅಂದ್ರೆ ಏನ್ ಮೇಡಮ್? ಕನ್ನಡದಲ್ಲಿ ಅರ್ಥ ಏನು ಪಾಪ ಅಂದ್ರೆ? ಅಂದ್ರೆ ಪಾಪ ಅವರು ಅಂದ್ರೆ ಏನು? ಕಷ್ಟ ಪಡ್ತಾ ಇರ್ತಾರಲ್ಲ ಅವ್ರು. ನೀವು ಡಿಕ್ಷನರಿ ತೆಗೆದು ನೋಡಿ, ಪಾಪ ಅಂತಂದ್ರೆ ಏನು ಅಂತ ಹೇಳಿ. ಪಾಪ ಅಂತಂದ್ರೆ ಘನಘೋರವಾದ ತಪ್ಪುಗಳು ಮಾಡಿದ್ರೆ ಮಾತ್ರ ಪಾಪ. ಪಾಪಿಷ್ಟ ಅಂತಾರೆ ನೋಡಿ, ಪಾಪಿಷ್ಟ. ಸೊ ನಮ್ಗೆ ನೀವು ಏನು ಕಾನ್ಶಿಯಸ್ ಆಗಿ ಯೋಚನೆ ಮಾಡಿಲ್ಲ ಈ ಸೆಂಟೆನ್ಸ್ ಬಗ್ಗೆ. ನೀವೇನ್ ಹೇಳಿದ್ರಿ? ಪಾಪ. ಪಾಪ ಮಾಡಿದವ್ರಿಗೆ ಮಾತ್ರ ಕಷ್ಟ ಬರುತ್ತೆ. ಪಾಪ ಮಾಡಿದವ್ರಿಗೆ ಮಾತ್ರ ದುಃಖಗಳು ಬರುತ್ತೆ. ಪಾಪ ಮಾಡಿದವ್ರಿಗೆ ಮಾತ್ರ ಮನೆಗಳಲ್ಲಿ ಅವ್ರು ಊಹಿಸಕ್ಕಾಗಲ್ಲ ಅಂತಂತ ಕಷ್ಟಗಳನ್ನ ಅನುಭವಿಸೋ ಕರ್ಮಗಳಿರುತ್ತೆ. ನೀವು ನೋಡಿ, ಗೊತ್ತಿಲ್ದೇನೆ ಪಾಪ ಅಂದ್ರೆ, ಯಾರೋ ಒಬ್ರು ಭಿಕ್ಷೆ ಬೇಡ್ತಾರೆ, ನೀವೇನ್ ಅಂತೀರಾ? ಅಯ್ಯೋ ಪಾಪ. ಅದಕ್ಕೆ ದೊಡ್ಡವ್ರು ಹೇಳಿದ್ದಾರೆ, ಅಯ್ಯೋ ಪಾಪ ಅಂತ ಹೇಳ್ಬೇಡ, ನಿನಗೆ 6 ತಿಂಗಳು ಶಾಪ ಬರುತ್ತೆ ಅಂತ ಹೇಳಿ. ಸೊ ಪಾಪ ಮಾಡಿದವ್ರು ಮಾತ್ರ ಕಷ್ಟದಲ್ಲಿರೋದಕ್ಕೆ ಸಾಧ್ಯ. ಈ ಬಡವರೆಲ್ಲ ಇದಾರಲ್ಲ, ಪಾಪ ಮಾಡಿದವ್ರು ಮೇಡಮ್. ಹಂಗಂತೇಳಿ ಒಳ್ಳೆ ರೀತಿ ಶ್ರೀಮಂತರು ಬೇರೆ, ಕೆಟ್ಟ ರೀತಿಯಲ್ಲಿ ಮಾಡಿದವರು ಮತ್ತೆ ಪಾಪ ಕಟ್ಕೊಳ್ತಿದ್ದಾರೆ, ಮತ್ತೆ ಮರುಜನ್ಮದಲ್ಲಿ ಪಾಪವನ್ನು ಅನುಭವಿಸ್ತಾರೆ. ಸೊ ಹಾಗಾಗಿ ಯಾರೆಲ್ಲ ಬಡವರಿದಾರೋ ಅವರಿಗೆ ಕರ್ಮ ಇರುತ್ತೆ. ಅವರು ಪಾಪಗಳನ್ನು ಮಾಡಿದ್ದಾರೆ ಹಿಂದಿನ ಜನ್ಮದಲ್ಲಿ, ಸಂಚಿತ ಕರ್ಮಗಳು ಅಂತ ನಾವು ಕರಿತೇವೆ. ನಾವ್ ಯಾರ ಬಗ್ಗೆನೂ ಕನಿಕರ ಪಡೋ ಅವಶ್ಯಕತೆ ಇಲ್ಲ. ಅವ್ರಿಗೂ ಕರ್ಮ ಕಳೆಯುತ್ತೆ, ಅವರು ಒಂದಲ್ಲ ಒಂದಿನ ಶ್ರೀಮಂತರಾಗ್ಲಿ ಅಂತ ನಾವು ಕೋರ್ಕೊಳ್ಳೋಣ ಅಷ್ಟೇ. ಸೊ ಬಡವರೆಲ್ಲ ನನ್ನ ಪ್ರಕಾರ ಈ ಒಂದು ಅಂಶಗಳನ್ನು ಕಲಿದೆ ಹೋದ್ರೆ ಅವರು ಅಯೋಗ್ಯರೇ. ಯೋಗ್ಯರು ಯಾರು? ಈ ವಿಶ್ವಚೇತನವನ್ನು ಬಳಸ್ಕೊಂಡು ಈ ಸ್ಕಿಲ್ಸ್ ಅನ್ನು ಡೆವಲಪ್ ಮಾಡ್ಕೊಂಡು ಕಲಿಯುಗದಲ್ಲಿ ಹೇಗ್ ಬದುಕ್ಬೇಕು ಅದನ್ನ ಕಲ್ತು ಸನ್ಮಾರ್ಗದಲ್ಲಿ ಶ್ರೀಮಂತರಾಗೋರು ನನ್ನ ಪ್ರಕಾರ ಯೋಗ್ಯರು. ಯಾರು ಅಯೋಗ್ಯರು? ಅವ್ರಿಗೆಲ್ಲ ಇರುತ್ತೆ, ಎವ್ರಿ ಫೆಸಿಲಿಟಿ ಅವ್ರಿಗೆ ಗೊತ್ತಿರುತ್ತೆ, ಅವ್ರಿಗೆ ಗೊತ್ತಿಲ್ದೇ ಇರೋದು ಯಾವುದೂ ಇಲ್ಲ, ಎಲ್ಲಾ ನಾಲೆಜ್ ಇರುತ್ತೆ, ಅದನ್ನ ಬಳಸ್ತಿರಲ್ಲ, ಅಂಥವ್ರು ಅಯೋಗ್ಯರು. ಗೊತ್ತಿದ್ದು ಏನ್ ಪ್ರಯೋಜನ? ಸಿ, ಅನ್ಯೂಸ್ಡ್ ನಾಲೆಜ್ ಇಸ್ ಗಾರ್ಬೇಜ್. You might have so much of knowledge, but if you don't apply, you don't use it, I think that is garbage, no? No use at all. The knowledge that you have gained, you must apply it. Without application, nothing happens. Alva? That's what it is. ಎಷ್ಟನೇ ಪೇಜ್ ಮೇಡಮ್ ಅದು? 9ನೇ ಪೇಜ್. ಪುಸ್ತಕದ ಹೆಸರೇನು? ಹಣ ಮತ್ತು ಐಶ್ವರ್ಯದ ವಿಶ್ವ ಮಂತ್ರ ಮತ್ತು ತಂತ್ರ. ಎಸ್, ಎಲ್ರೂ ಓದಿ ಪುಸ್ತಕನ. ಆಮೇಲೆ ಪುಸ್ತಕವನ್ನು ಓದೋದು ಮಾತ್ರ ಅಲ್ಲ, ಅಪ್ಲೈ ಮಾಡಿ, ಅವಾಗ ಮಾತ್ರ ಫಲ ಸಿಗುತ್ತೆ. ಗುರುಗಳೇ, ಇವಾಗ ಏನಾದ್ರೂ ವಿಚಾರಕ್ಕೆ ಒಂದೇನಾದ್ರೂ ಟಿಪ್ಸ್, ಟೆಕ್ನಿಕ್ ಕೊಡೋದಾದ್ರೆ ನಮ್ಮ ವೀಕ್ಷಕರಿಗೆ ಏನ್ ಅನ್ಕೊಳ್ಬಹುದು? ಆಕ್ಚುಲಿ ನಾವು ಇಲ್ಲೇ ಹೇಳಲಿಕ್ಕೆ ತುಂಬಾ ಕಷ್ಟ ಇದೆ ಇದು, ಬಿಕಾಸ್ ಇಟ್ ಇಸ್ ನಾಟ್ ಅ ಯು ಸರ್ಟಿಫೈಡ್ ಟೆಕ್ನಿಕ್ ಅಲ್ಲ ಇದು. ಸ್ಪೆಷಲಿ ಕರ್ಮ ಮಾಡಿದವ್ರಿಗೆ, ಕೆಟ್ಟ ರೀತಿಯಲ್ಲಿ ಏನೋ ಸಂಪಾದನೆ ಮಾಡಿದವ್ರಿಗೆ ನಾನು ಹೇಳ್ಬೋದು, ಬಟ್ ತುಂಬಾ ಖಾರವಾಗಿರುತ್ತೆ. ಅದು ಯಾರು ನೋಡ್ತಿರೋರು ಎಲ್ರು ನನಗೆ ಅಬೌವ್ 18 ಅಂತ ನಾನು ಹೇಳಲಿಕ್ಕೆ ಬರಲ್ಲ. ದೇ ಕುಡ್ ಬಿ ಪೀಪಲ್, ಸ್ಮಾಲ್ ಚಿಲ್ಡ್ರನ್ ಆಲ್ಸೋ ವಾಚಿಂಗ್ ದಿಸ್ ಚಾನಲ್. ಸೊ ಅವರು ಬಿಲೋ 18 ಇದ್ರೆ ಐ ವಿಲ್ ನಾಟ್ ಬಿ ಏಬಲ್ ಟು ಸೇ ಇದು. ಸೊ ಹಾಗಾಗಿ ಕಾರ್ಯಾಗಾರದಲ್ಲಿ ಇದಕ್ಕೆ ಹೇಳ್ತೇನೆ, ಯಾರೆಲ್ಲ ಕರ್ಮದ ರೀತಿಯಲ್ಲಿ ಸಂಪಾದನೆ ಮಾಡಿದಿರೋ, ಕೆಟ್ಟ ರೀತಿಯಲ್ಲಿ ಹಣ ಮಾಡಿದಿರೋ, ದಯವಿಟ್ಟು ಕಾರ್ಯಾಗಾರಕ್ಕೆ ಬನ್ನಿ. ನೀವು ಏನ್ ಮಾಡ್ಬೇಕು ಕರ್ಮ ಕಳೆದುಕೊಳ್ಳೋದಕ್ಕಂತ ನಾನು ಹೇಳ್ತೇನೆ. ಇಲ್ಲವಾದ್ರೆ 28 ನರಕಗಳು ಹೋಗೋದಕ್ಕೆ ರೆಡಿಯಾಗಿ. ಯಾರೆಲ್ಲ ಕೆಟ್ಟ ರೀತಿಯಲ್ಲಿ ದುಡ್ಡು ಮಾಡಿದಿರೋ, ನೀವು ಒಂದು ವೇಳೆ ಕರ್ಮ ಕಳೆದುಕೊಳ್ಳದೆ ಹೋದ್ರೆ
ಪ್ರಾಯಶ್ಚಿತ್ತ ಪಡ್ಕೊಳ್ದೆ ಹೋದ್ರೆ 28 ನರಕಗಳಿಗೆ ಹೋಗಿ ಅನುಭವಿಸೋದಕ್ಕೆ ರೆಡಿಯಾಗಿ ಅಷ್ಟೇ. ಥ್ಯಾಂಕ್ ಯು ಗುರುಗಳೇ. ತುಂಬಾ ಅದ್ಭುತವಾಗಿ ಹೇಳ್ಕೊಟ್ರಿ. ಆಕ್ಚುಲಿ ದುಡ್ಡು ಮಾಡ್ಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಆದ್ರೆ ಯಾವ ಮಾರ್ಗದಲ್ಲಿ ದುಡ್ಡು ಮಾಡ್ಬೇಕು, ದುಡ್ಡು ಮಾಡೋದ್ರಿಂದ ನಮ್ಗೆ ಯಾವ ರೀತಿಯಾದಂತ ಪ್ರಭಾವಗಳಿರುತ್ತೆ ಇದೆಲ್ಲ ತಿಳ್ಕೊಂಡಿರಲ್ಲ. ಇಂತಹ ಒಳ್ಳೆ ಮಾಹಿತಿಯನ್ನ ಗುರುಗಳು ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ಇನ್ನೂ ಹೆಚ್ಚಿನದಾಗಿ ನೀವು ತಿಳ್ಕೋಬೇಕು ಅಥವಾ ಯಾರಾದ್ರೂ ಅನ್ಯಾಯದ ಮಾರ್ಗದಲ್ಲಿ ದುಡ್ಡು ಮಾಡಿ ಗಿಲ್ಟ್ ಫೀಲ್ ಕಾಡ್ತಾ ಇದ್ರೆ ಮುಂಬರುವಂತ ವರ್ಕ್ಶಾಪ್ ಅಲ್ಲಿ ಇದೇ ಆಗಸ್ಟ್ 31ನೇ ತಾರೀಕು ಭಾನುವಾರ ವರ್ಕ್ಶಾಪ್ ನಡೀತದೆ. ಆ ವರ್ಕ್ಶಾಪ್ ಬಂದ್ರೆ ನಿಮಗೆ ಕರ್ಮವನ್ನ ಕಳೆಯುವಂತ ತಂತ್ರಗಳನ್ನ ಗುರುಗಳು ತಿಳಿಸ್ಕೊಡ್ತಾ ಇದ್ದಾರೆ. ಯಾರೆಲ್ಲ ವರ್ಕ್ಶಾಪ್ಗೆ ಬರ್ಬೇಕು ಅಂತ ಇಚ್ಛೆ ಇಟ್ಕೊಂಡಿದ್ರು ಅವರು ದಯವಿಟ್ಟು ಇವತ್ತಿಂದಾನೇ ಬುಕಿಂಗ್ ಸ್ಟಾರ್ಟ್ ಓಪನ್ ಆಗಿರುತ್ತೆ. ಕೆಳಗಡೆ ಬರ್ತಾ ಇರುವಂತ ನಂಬರ್ಗೆ ಕಾಲ್ ಮಾಡಿ ನೀವು ಬುಕಿಂಗ್ ಅನ್ನ ಮಾಡ್ಕೋಬೇಕು.